ಗೆಳೆಯರೇ, ನಮಸ್ಕಾರ. ನಾವೆಲ್ಲರೂ ಹೊಸ ಜಾಗಕ್ಕೆ ಹೋದಾಗ ಹೋಟೆಲ್ಗಳನ್ನ ಹುಡುಕೇ ಇರ್ತೀವಿ. ಹೋಟೆಲ್ನ ಹುಡ್ಕೋ ಟೈಮಲ್ಲಿ ಅಯ್ಯೋ ಒಳ್ಳೆ ಹೋಟೆಲ್ಗಳು ಎಲ್ಲಿದ್ಯಪ್ಪ ಅನ್ನೋ ಪ್ರಶ್ನೆ ನಮ್ಮನ್ನೆಲ್ಲ ಕಾಡಿರುತ್ತೆ. ಹೌದು, ನಾವೆಲ್ಲರೂ ಈ ಸಮಸ್ಯೆನ ನಮ್ಮ ಜೀವನದಲ್ಲಿ ಅನುಭವಿಸೇ ಇರ್ತೀವಿ. ಆದ್ರೆ ಒಬ್ಬ ಹುಡುಗನಿಗೆ ಈ ಪ್ರಶ್ನೆ ಒಂದು ಅದ್ಭುತವಾದ ಆವಿಷ್ಕಾರಕ್ಕೆ ಕಾರಣವಾಗಿರುತ್ತೆ. ಆ ಹುಡುಗನ ಹೆಸರು ರಿತೇಶ್ ಅಗರ್ವಾಲ್. ಇವತ್ತಿನ ನಮ್ಮ ಕತೆ ಅಯ್ಯೋ ಎಂಬ ಪ್ರಶ್ನೆಯಿಂದ ಓಯೋ ಎಂಬ ಯಶಸ್ಸಿನ ಕತೆವರೆಗೆ. ರಿತೇಶ್ ಅಗರ್ವಾಲ್ ಒಡಿಸಾದ ಬಿಸಮ್ ಕಟಕ್ನಲ್ಲಿ ಜನಿಸಿದ ಸಾಮಾನ್ಯ ಹುಡುಗ. ಅವನ ತಂದೆ ರಮೇಶ್ ಅಗರ್ವಾಲ್ ಮತ್ತು ತಾಯಿ ಜ್ಯೋತಿ ಅಗರ್ವಾಲ್. ರಿತೇಶ್ಗೆ ಒಬ್ಬ ಅಣ್ಣ ಮತ್ತು ಇಬ್ಬರು ಅಕ್ಕಂದಿರು ಇದ್ದಾರೆ. ಚಿಕ್ಕ ವಯಸ್ಸಿನಿಂದ ರಿತೇಶ್ಗೆ ಬಿಸ್ನೆಸ್ ನಲ್ಲಿ ತುಂಬಾನೇ ಆಸಕ್ತಿ ಇರುತ್ತೆ. ಅವನ ಕುಟುಂಬವು ಇಟಲಿ ಗಡದಲ್ಲಿ ಒಂದು ಚಿಕ್ಕ ಅಂಗಡಿನ ನಡೆಸ್ತಿರ್ತಾರೆ. 17ನೇ ವಯಸ್ಸಿನಲ್ಲಿ ರಿತೇಶ್ ತನ್ನ ಉನ್ನತ ಶಿಕ್ಷಣಕ್ಕಾಗಿ ದೆಹಲಿಗೆ ಬರ್ತಾನೆ. ಆದರೆ ದೆಹಲಿಲಿ ಅವನು ಕೈಗೆಟುಕುವ ಬೆಲೆಯಲ್ಲಿ ಒಂದು ಒಳ್ಳೆ ಹೋಟೆಲ್ನ ಹುಡುಕುವ ಸಮಸ್ಯೆನ ಎದುರಿಸ್ತಾನೆ. ಈ ಒಂದು ಘಟನೆ ರಿತೇಶ್ನ ಬದುಕನ್ನೇ ಬದಲಾಯಿಸುತ್ತೆ. ದೆಹಲಿಗೆ ಬಂದ ನಂತರ ಹೋಟೆಲ್ ವಿಚಾರದಲ್ಲಿ ತೊಂದರೆ ಅನುಭವಿಸಿದ್ದ ರಿತೇಶ್ ಈ ಸಮಸ್ಯೆನ ನಿವಾರಿಸಲು 2012ರಲ್ಲಿ ಒರಾವಲ್ ಸ್ಟೇಸ್ ಎಂಬ ಪ್ಲಾಟ್ಫಾರ್ಮ್ ನ ಸ್ಟಾರ್ಟ್ ಮಾಡ್ತಾನೆ. ಇದರ ಉದ್ದೇಶ ಬಡ್ಜೆಟ್ ಅಕೊಮಡೇಷನ್, ಅಂದರೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಹೋಟೆಲ್ ಸೇವೆಯನ್ನು ನೀಡುವುದಾಗಿತ್ತು. ಒಂದಿನ ರಿತೇಶ್ ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ. ನಾನೇ ಯಾಕೆ ಅಫೋರ್ಡೆಬಲ್ ಹೋಟೆಲ್ ಸೇವೆನ ಒದಗಿಸಬಾರದು ಅಂತ. ಈ ಆಲೋಚನೆಯಿಂದಲೇ ಓಯೋ ರೂಮ್ಸ್ ಜನ್ಮ ತಾಳುತ್ತೆ. 2013ರಲ್ಲಿ ರಿತೇಶ್ ತನ್ನ ಮೊದಲನೇ ಹೋಟೆಲ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅನ್ಕೊಂಡಿರೋ ಅಷ್ಟು ಯಶಸ್ಸು ಸುಲಭವಾಗಿರಲಿಲ್ಲ. ಪ್ರಾರಂಭದಲ್ಲಿ ರಿತೇಶ್ ಅಗರ್ವಾಲ್ ಆರ್ಥಿಕ ಸವಾಲುಗಳು, ಮಾರ್ಕೆಟ್ ಪ್ರವೇಶ, ಗುಣಮಟ್ಟದ ನಿಯಂತ್ರಣ, ಸಾಂಸ್ಕೃತಿಕ ವ್ಯತ್ಯಾಸಗಳು ಮತ್ತೆ ಕೋವಿಡ್-19 ಮಹಾಮಾರಿಯಂತಹ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಅವನಿಗೆ ಹೋಟೆಲ್ ಮಾಲೀಕರನ್ನು ಒಪ್ಪಿಸಲು ಬಹಳ ಕಷ್ಟವಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಂತೂ ಹೋಟೆಲ್ ಮಾಲೀಕರು ರಿತೇಶ್ ಮೇಲೆ ನಂಬಿಕೆ ಇಡಲು ಹಿಂಜರಿತಿರ್ತಾರೆ. ರಿತೇಶ್ ಅಗರ್ವಾಲ್ನ ಯಶಸ್ಸಿನ ಹಾದಿ. ಆರಂಭದಲ್ಲಿ ಹಣಕಾಸಿನ ಕೊರತೆಯನ್ನು ಪೀಟರ್ ಥಿಯೋಲ್ನ $1,00,000 ಥಿಯೋಲ್ ಫೆಲೋಶಿಪ್ ಮೂಲಕ ಪರಿಹರಿಸ್ತಾನೆ ರಿತೇಶ್. ಹೋಟೆಲ್ ಮಾಲೀಕರಿಗೆ ಓಯೋ ಪ್ಲಾಟ್ಫಾರ್ಮ್ ನ ಲಾಭಗಳನ್ನು ವಿವರಿಸಲು ಮತ್ತು ಅವರ ವಿಶ್ವಾಸವನ್ನು ಪಡೆಯಲು ಸಾಕಷ್ಟು ಸಮಯ ಮತ್ತು ಶ್ರಮವನ್ನ ರಿತೇಶ್ ಕೊಡಬೇಕಾಗುತ್ತೆ. ಗುಣಮಟ್ಟದ ನಿಯಂತ್ರಣಕ್ಕಾಗಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಗಳನ್ನು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನ ಪರಿಚಯಿಸ್ತಾನೆ. ಫಾರಿನ್ ಮಾರ್ಕೆಟ್ಸ್ಗೆ ಎಕ್ಸ್ಪ್ಯಾಂಡ್ ಆದಾಗ ಸ್ಥಳೀಯ ತಂಡಗಳನ್ನ ನೇಮಿಸುವ ಮೂಲಕ ಮತ್ತು ಸ್ಥಳೀಯ ಮಾರ್ಕೆಟ್ಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಎದುರಿಸ್ತಾನೆ. ಕೋವಿಡ್-19 ಮಹಾಮಾರಿಯ ಸಮಯದಲ್ಲಿ ವೆಚ್ಚಗಳನ್ನು ಕಡಿಮೆ ಮಾಡುವ ಡಿಜಿಟಲ್ ಸೇವೆಗಳನ್ನು ಹೆಚ್ಚಿಸುವ ಮೂಲಕ ತನ್ನ ವ್ಯಾಪಾರವನ್ನು ಉಳಿಸಿಕೊಳ್ತಾನೆ. ಈ ಸವಾಲುಗಳನ್ನು ಎದುರಿಸುತ್ತಾ ರಿತೇಶ್ ತನ್ನ ದೃಢ ನಿಶ್ಚಯ, ನಾವೀನ್ಯತೆಯ ಮೂಲಕ ಓಯೋವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾನೆ. ಓಯೋ ತನ್ನ ಹೆಜ್ಜೆಗಳನ್ನು ಸ್ಥಿರಗೊಳಿಸಿದ ನಂತರ ಅದು ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತೆ. 2015ರಲ್ಲಿ ಓಯೋ ಭಾರತದೆಲ್ಲೆಡೆ ತನ್ನ ಹೋಟೆಲ್ಗಳನ್ನು ಸ್ಥಾಪಿಸುತ್ತೆ. 2018ರಲ್ಲಿ ಓಯೋ ತನ್ನ ಸೇವೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ವಿಸ್ತರಣೆ ಮಾಡುತ್ತೆ. ಇಂದಿಗೆ ಓಯೋ ವಿಶ್ವದ 80ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಸೇವೆಗಳನ್ನ ಒದಗಿಸುತ್ತಿದೆ. ರಿತೇಶ್ ಅಗರ್ವಾಲ್ ತನ್ನ ಪ್ರಯಾಣದಲ್ಲಿ ಸಣ್ಣ ಗೆಲುವುಗಳನ್ನ ಆಚರಿಸುವ ಮಹತ್ವವನ್ನ ಒತ್ತಿ ಹೇಳಿದ್ದಾನೆ. ಪ್ರಯಾಣದ ಮಧ್ಯೆ ಸಣ್ಣ ಗೆಲುವುಗಳನ್ನ, ಮೈಲಿಗಲ್ಲುಗಳನ್ನ ಆಚರಿಸಬೇಕು. ಇದು ನಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತೆ ಮತ್ತೆ ಮುಂದಿನ ದೊಡ್ಡ ಸಾಧನೆಗಳತ್ತ ನಮ್ಮನ್ನ ಕೊಂಡೊಯ್ಯುತ್ತೆ ಅಂತ ಕೂಡ ಹೇಳ್ತಾನೆ. ರಿತೇಶ್ ಅಗರ್ವಾಲ್ನ ಕತೆ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಕನಸುಗಳನ್ನು ಬೆನ್ನಟ್ಟಲು ಧೈರ್ಯವಿರಬೇಕು, ಸವಾಲುಗಳನ್ನು ಎದುರಿಸಲು ದೃಢ ನಿಶ್ಚಯವಿರಬೇಕು ಮತ್ತು ಯಶಸ್ಸು ಸಾಧಿಸಲು ನಮ್ಮ ಸೇವೆಯ ಗುಣಮಟ್ಟವನ್ನು ಸದಾ ಉನ್ನತ ಮಟ್ಟದಲ್ಲಿ ಇಡಬೇಕು. ಮತ್ತು ನಾವು ಸಾಗುವ ದಾರಿಯಲ್ಲಿ ಸಣ್ಣ ಗೆಲುವುಗಳನ್ನ ನಾವು ಏಕೆ ಆಚರಿಸಬೇಕು ಅನ್ನೋ ಮೌಲ್ಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ಅವನ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ವೈರಲ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.